ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲಿಂದ. ಎಲ್ಲ ಕಡೆ ಪರೀಕ್ಷೆಗಳ ಒಂದು ಮಾತುಕತೆ ನಡೀತಾ ಇದೆ. ಎಲ್ಲ ಹುಡುಗರಿಗೂ ಪರೀಕ್ಷೆ ಆವಾಗಲೇ ಪ್ರಾರಂಭ ಆಗಿದೆ. ತುಂಬ ಒತ್ತಡದಲ್ಲಿದ್ದಾರೆ. ಏನು ಓದ್ಕೊಂಡಿದ್ದೀನಿ, ಯಾವುದು ಓದ್ಕೊಂಡಿಲ್ಲ, ಹೇಗೆ ಬರಿಬೇಕು, ಆಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಅಂಕಗಳು ಬರುತ್ತೆ ಅಂತ ಎಲ್ಲ ಹುಡುಗರು ತುಂಬ ಒತ್ತಡದಲ್ಲಿ ಈಗ ಇದ್ದಾರೆ. ಆದರೆ ಕೊನೆ ಕ್ಷಣದ ಕೆಲವು ಯಾವೆಲ್ಲ ಅಂಶಗಳನ್ನು ನೆನಪಿಟ್ಕೋಬೇಕು, ಕೊನೆ ಕ್ಷಣ ನಾವು ತಯಾರಿ ನಡೆಸಬೇಕಾದ್ರೆ ಅನ್ನೋದನ್ನು ನಾವು ಇವಾಗ ನೋಡೋಣ. ಈ ಮಕ್ಕಳ ದಿನಚರಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಈ ಪರೀಕ್ಷೆ ಸಮಯದಲ್ಲಿ ನಾವು ಪೋಷಕರು ಮಾಡ್ತೀವಿ. ಅಂದರೆ ಬೆಳಗ್ಗೆ ಎದ್ದೇಳೋದು ಒಂದು 6 ಗಂಟೆಗೆ ಎದ್ದೇಳ್ತಾ ಇದ್ದರೆ ಮಗು 5 ಗಂಟೆಗೆ ಇಲ್ಲ 4:15 ಎಬ್ಬಿಸಿ ಅವರಿಗೆ ಓದಿಸೋದೆಲ್ಲ ನಾವು ಮಾಡ್ತಾ ಇರ್ತೀವಿ. ಹೀಗೆ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡ್ತೀವಿ. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ಬರೀತಾ ಇದ್ದಾರೆ, ಇದಕ್ಕೆ ಅನುಕೂಲ ಆಗಲಿ ಅನ್ನೋದನ್ನು ನಾವು ಮಾಡ್ತೀವಿ. ಆದರೆ ಅದರಿಂದ ಸ್ವಲ್ಪ ದೇಹದಲ್ಲಿ ಹಲವಾರು ಕ್ರಿಯೆಗಳ ಬದಲಾವಣೆ ಉಂಟಾಗಿ ಅವ್ರಿಗೆ ಜ್ವರ ಬರ್ಬೋದು, ಕೆಮ್ಮು, ಇಲ್ಲ ಅವ್ರಿಗೆ ಕಲಿಕೆಯಲ್ಲಿ ಸ್ವಲ್ಪ ನಿರಾಸಕ್ತಿನೂ ಉಂಟಾಗಬಹುದು, ನಿದ್ರೆ ಕಡಿಮೆ ಆಗಿ. ಹೀಗೆ ದಿನಚರಿಯಲ್ಲಿ ಬದಲಾವಣೆಯಿಂದ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸ್ವಲ್ಪ ಪ್ರಮಾಣದ ನಿರಾಸಕ್ತಿ ಉಂಟಾಗ್ಬೋದು. ಸೊ ಅದನ್ನು ತಡೆಗಟ್ಟೋದಕ್ಕೋಸ್ಕರನೇ ದಿನಚರಿಯಲ್ಲಿ ಹಲವಾರು ಬದಲಾವಣೆಗಳು ಬೇಡ. ನೀವು ಯಾವ ದಿನಚರಿಯನ್ನು ನೀವು ಪಾಲಿಸ್ಕೊಂಡು ಬರ್ತಾ ಇದ್ದೀರೋ ಮುಂಚೆಯಿಂದ ವಿದ್ಯಾರ್ಥಿಗಳಿಗೆ, ಅದನ್ನೇ ಕಂಟಿನ್ಯೂ ಮಾಡಿ. ಅಂದರೆ ಅದನ್ನೇ ಮುಂದುವರಿಸಿ. ಇವಾಗ 6 ಗಂಟೆಗೆ ಎದ್ದೇಳೋ ಮಗು 5:15 ಎದ್ದರೆ ಓಕೆ, ಇಲ್ಲ 5 ಗಂಟೆಗೆ ಎದ್ದೇಳ್ತಾ ಇದ್ದಾರೆ, ಏನೂ ಬದಲಾವಣೆಗಳು ಇಲ್ಲ, ದೈಹಿಕವಾಗಿ ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಆಗ್ತಿಲ್ಲ ಅಂದರೆ ಸರಿ. ಆದರೆ ಈಗ ಹಲವಾರು ಮಕ್ಕಳಲ್ಲಿ ಜ್ವರ ಕಾಣಿಸ್ಕೊಳ್ತಾ ಇದೆ, ಆಮೇಲೆ ಅತಿಯಾದ ತಲೆನೋವು, ಆಮೇಲೆ ವಾಕರಿಕೆ ಬರೋ ಥರ ಆಗೋದು, ಆಮೇಲೆ ನಿಶ್ಶಕ್ತಿ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ದಿಢೀರಂತ ನಾವು ಅವರ ದಿನಚರಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ ಈ ಪರೀಕ್ಷೆಗೋಸ್ಕರ. ಸೊ ಅದನ್ನು ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಅವರಿಗೆ ತಕ್ಕಂತೆ, ವಿದ್ಯಾರ್ಥಿಗೆ ತಕ್ಕಂತೆ ದಿನಚರಿಯಲ್ಲಿ ನಾವು ಸ್ವಲ್ಪ ವ್ಯತ್ಯಾಸ ಮಾಡಬೇಕು ಅಂತ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೊನೆ ಕ್ಷಣದಲ್ಲಿ ಮಕ್ಕಳಿಗೆ ಇದೆಲ್ಲ ಓದಿದೆಯಾ, ಯಾಕೆ ಓದಿಲ್ಲ, ಈ ಥರದ ಒತ್ತಡದ ಒಂದು ಪ್ರಶ್ನೆ ಮಾಡೋದು ಮಕ್ಕಳಿಗೆ ಬೇಡ. ಅವರು ಎಷ್ಟು ಓದಿದಾರೋ ಅದನ್ನು ನೀನು ಓದ್ಕೊಂಡಿರ್ತೀಯಾ, ನೀನು ಚೆನ್ನಾಗಿ ಎಕ್ಸಾಮ್ ಬರಿತೀಯಾ, ಪರೀಕ್ಷೆ ಬರಿತೀಯಾ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಬರಿ, ನೀಟಾಗಿ ಬರಿ ಅಂತ ನೀವು ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರೀತಾರೆ. ಇದ್ರ ಬಗ್ಗೆ ನಿಮಗೆ ಯಾವುದೇ ಅನುಮಾನ ಬೇಡ. ಯಾಕೆ ಅಂದರೆ ಮಕ್ಕಳು ಬೇರೆಯವರು ಆಲ್ ದಿ ಬೆಸ್ಟ್ ಹೇಳೋಕ್ಕಿಂತ ತಂದೆ ತಾಯಿಗಳು ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾವು ಮನೋವಿಜ್ಞಾನದಲ್ಲೆಲ್ಲ ನೋಡ್ತೀವಿ. ಮಕ್ಕಳಿಗೆ ತಮ್ಮ ತಂದೆ ತಾಯಿಯಂದರು ಪ್ರೋತ್ಸಾಹ ಕೊಟ್ಟರೆ ಅವರು ಎಂತಹ ಒಂದು ಸಮಸ್ಯೆಯನ್ನು ಆರಾಮಾಗಿ ಈಸಿಯಾಗಿ ನಿಭಾಯಿಸ್ತಾರೆ. ಅದಕ್ಕೆ ಈ ಒಂದು ಪರೀಕ್ಷಾ ಸಮಯದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಯಾವುದೇ ಒಂದು ಒತ್ತಡ ಇಲ್ಲದೇ ಕಲಿಕೆಯಲ್ಲಿ ಆರಾಮಾಗಿ ಓದ್ಕೊಂಡು ಹೋಗಬೇಕು, ಆಮೇಲೆ ಅದು ಹೇಗೆ ಅವರ ಪರೀಕ್ಷಾ ಸಮಯದಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ತುಂಬ ಮುಖ್ಯ. ಸೊ ಅದಕ್ಕೋಸ್ಕರನೇ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ. ನಿಮಗೆ ಡೀಟೇಲ್ಡಾಗಿ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಮೈಂಡ್ ಮಂತ್ರದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಒಂದು ಸರಿ ಭೇಟಿ ಕೊಡಿ, ಎಲ್ಲರೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಧನ್ಯವಾದಗಳು.